ಹೀಗೆ ಸೆಟಪ್ ಮಾಡ್ಕೊಳ್ಳೋಣ ಮೊಬೈಲ್ ಫೋನು. ಆಮೇಲೆ ಇದೆ ನಮ್ಮ ಒಂದು ಥರ ಓಪನ್ ಮಾಡಿ ಕ್ಲಿಕ್ ಮಾಡಿಕೊಂಡು ನಾನು ಸಿ ಟೈಪ್ ಇದೆ ಫೋನ್ ಚಾರ್ಜಿಂಗ್ ಸಿ ಟೈಪ್ ಹಾಕಿ ಜಾಸ್ಟಿಕ್ಸ್ ಎಲ್ಲ ಇಲ್ಲಿ ಸೆಟ್ ಮಾಡಿ, ಸೊ ಇದು ಇಷ್ಟು. ಇದು ಇನ್ನೂ ಆನ್ ಆಗಿಲ್ಲ. ಒಂದು ಡ್ರೋನ್ ಏನಪ್ಪ ಅಂತಂದರೆ ಡ್ರೋನು 1 2 ಇದು ಹೀಗೆ, ಮತ್ತು ಇವು ಹಿಂಗೆ ತೆಗಿಬಾರ್ದು. ಇವು ತೆಗೆದ್ರೆ ಮುರ್ಕೊಂಡು ಹೋಗ್ಬಿಡ್ತಾವೆ ಹೊಟ್ಟೆ ಸೀದಾ ಕೆಳಗಡೆಯಿಂದ ಬರ್ಬೇಕು. ಹಿಂಗೆ ತೆಗೆದು ಪ್ರೊಫೈಲೆಲ್ಲ ಸೀದಾ ಮಾಡಿ, ಪ್ರೊಫೈಲೆಲ್ಲ ಸೀದಾ ಮಾಡಿದ ಮೇಲೆ ಕ್ಯಾಮ್ರಾ ಮುಂದಿಂದು ಲೆನ್ಸ್ದು ಗಿಂಬಲ್ದು ಗಾರ್ಡ್ ಇದೆ, ಗಾರ್ಡ್ ರಿಮೂವ್ ಮಾಡಬೇಕು. 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅದಿತ್ತು. ಓಕೆನಾ. ಇದು ಬ್ಯಾಟ್ರಿ ಹಿಂಗೆ ಹಾಕಿ ಹಿಂಗೆ ಪ್ರೆಸ್ ಮಾಡಿದ್ರೆ ಟಕ್ ಅಂತ ಸೌಂಡ್ ಬರುತ್ತೆ. ಇದರಲ್ಲೇನಿಲ್ಲ. ಇದು ಆನ್ ಹೆಂಗೆ ಮಾಡ್ಬೇಕಾದ್ರೆ ಒಂದು ಪ್ರೆಸ್ ಮಾಡಿ ಒಂದು ಹೋಲ್ಡ್ ಮಾಡಬೇಕು, ಆನ್ ಆಗುತ್ತೆ. ಆನ್ ಆಯ್ತು ನೋಡ್ತಾನೆ. ಗಿಂಬಲ್ ಕ್ಯಾಲಿಬ್ರೇಷನ್ ಆಗ್ತಾಯಿದೆ. ಆನ್ ಆಯಿತು. ಸೊ ಇದು ಸರಿ ನೀವು ಹೊಡೆದಿಡ್ದೆ ಅಂತೀನಿ ಮತ್ತು ಪಾರ್ನಕ್ಕೆ ಏನಪ್ಪ ಅಂದರೆ ಇದು ಸೇಮ್ ಒಂದೇ ರಿಮೋಟು 1 ಡಬಲ್ ಟಿಕ್. ಇಲ್ಲಾಗ ಆಟೋಮೆಟಿಕ್ದು DJ ಪ್ಲೈ ಮಾಡೋದು ಇದು ಆಟೋಮೆಟಿಕ್ ಕನೆಕ್ಟ್ ಆಗಿಬಿಡುತ್ತೆ. ಆ್ಯಪ್ ಪ್ಲೈ DJ ಪ್ಲೈ ಅಂತ ಒಂದು ಆ್ಯಪ್ ಬರುತ್ತೆ. ಆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ನಮ್ಮ ಡ್ರೋನವನ್ನು ಕನೆಕ್ಟ್ ಆಗಿದೆ ಅಂತ. ಸೊ ಇಲ್ಲೊಂದು ಟೇಕ್ ಆಫ್ ದ ವಿತ್ ಕ್ವಶನ್ ಅಟೆಟೆಡ್ ಮೋಡ್. ಓಕೆ, ಯಾವಾಗ ಸ್ಪೋರ್ಟ್ಸ್ ಮೋಡ್ ಇದೆ. ಓಕೆ, ನಾರ್ಮಲ್ ಮೋಡ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾರ್ಮಲ್ ಮೋಡ್ ಚೇಂಜಸ್ ಕಾಣುತ್ತೆ. ಏನಂದರೆ ನಾರ್ಮಲ್ಲು ಇಲ್ಲಿ ನೋಡಿ ಸಿ ಮೋಡ್ ಅಂತ. ಸಿ ಮೋಡ್ ಅಂದರೆ ಸಿನಿಮೆಟಿಕ್. ಅವಾಗ ಹೇಳಿದ್ನಲ್ಲ ಟ್ರೈಫಾಡ್ ಮೋಡ್ ಬೇಕಾದ್ರೆ ಸಿ ಟೈಪ್. ನಾರ್ಮಲ್ ಇಡೋದು. ಇದು ಆನ್ ಹೆಂಗೆ ಮಾಡೋದಪ್ಪ ಅಂತಂದರೆ ಎರಡು ಜಾಯ್ಸ್ಟಿಕ್ಸ್ ಎಲ್ಲ ಒಮ್ಮೆ ಎಳಿಬೇಕು ಹಿಂಗೆ. ಅವಾಗ ಅದ ಪ್ರೊಫೈಲರೆಲ್ಲ ಕರೆಕ್ಟಾಗಿದೆ ಎಲ್ಲ ನೋಡ್ಕೊಂಡು ಓಕೆ ಕೊಟ್ಟಮೇಲೆ ನೋಡಿ ಆನ್ ಆಯಿತು. ಸೊ ಈ ಬಟನ್ ಬಂದು ಪ್ರೆಸ್ ಮಾಡಿದರೆ ಆಫ, ಮೇಲೆ ಎತ್ತಿದರೆ ಅಪ್ ಆಗುತ್ತೆ, ಕೆಳಗಡೆ ಮಾಡಿದ್ರೆ ಡೌನ್ ಆಗುತ್ತೆ. ಈ ಬಟನ್ ಈ ಕಡೆ ಹೊಡೆದ್ರೆ ಹಿಂಗೆ ಸರಿಯುತ್ತೆ, ಈ ಕಡೆ ಹೊಡೆದ್ರೆ ಹಿಂಗೆ ಈ ಕಡೆ ಸರಿಯುತ್ತೆ. ಲೆಫ್ಟಲ್ಲಿ ರೈಟಲ್ಲಿ ಇದು ಲೆಫ್ಟು ರೈಟು ನನ್ನ ಕಡೆಯಿಂದ. ಆಮೇಲೆ ಇದು ಹೊಡೆದ್ರೆ ಬ್ಯಾಕ್ ಹೋಗುತ್ತೆ, ಹಿಂದ್ಗಡೆ ಹೋಗುತ್ತೆ. ಈ ಕಡೆ ಹೇಳಿದ್ರೆ ಮುಂದೆ ಬರುತ್ತೆ. ಸೊ ಅದೇ ನಿಮ್ಮ ಕ್ಯಾಮ್ರಾ ಹೇಳಿದ್ನಲ್ವ, ಈಗ ಲೈಟ್ ಹಚ್ತೀವಿ ನೋಡಿ ಕ್ಯಾಮ್ರಾ ಕೆಳಗಡೆದು, ಅಲ್ಲಿ ಲೈಟ್ ಹತ್ತು ನೋಡಿ. ಇವಾಗ ಆಯಿತು. ಇವಾಗ ಕ್ಯಾಮ್ರಾ ಗಿಂಬಲ್ ಚೇಂಜಸ್ ಆಗುತ್ತೆ ನೋಡಿ. ಇಷ್ಟೇ. ಬಟ್ ನಾನು ಇಲ್ಲಿ ಟೇಕಪ್ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಆ ರೂಮಲ್ಲಿ ಮಾಡೋದ್ರಿಂದ ಇದು ಮೇಲೆ ಇದಾಗುತ್ತೆ ಅಂತೇಳ್ಬಿಟ್ಟು ನಾನು ಟೇಕಪ್ ಮಾಡಲ್ಲ ಇವಾಗ. ಇದನ್ನ ಸುಮ್ಮನೆ ಅರಿಸ್ತವಾಗ ಈಗ ನೋಡಿ, ಈಗ ಇದು ಕೆಳಗಡೆ ಇಳಿಸ್ತೀನಿ, ಲ್ಯಾಂಡ್ ಮಾಡ್ತೀನಿ, ಡೌನ್ ಮಾಡ್ತೀನಿ, ಈ ಬಟನು ಆಫ್ ಆಗುತ್ತೆ. ಆಫ್ ಆಯಿತು. ಸೊ ಸೇಮ್ ಏನಿಲ್ಲ, ಎರಡು ಹಿಂಗೆ ಹೇಳಿಬಿಟ್ರು ಸಾಕು. ಇದು ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಸಾಕು ಅಷ್ಟೇ, ಸೀದಾ ಹಂಗೆ ಬರ್ರ ಮೇಲೆ ಹೇಳುತ್ತೆ. ಸಾಕು. ಇಷ್ಟೇ ಇದ್ರ ಪ್ಲೇ ಮಾಡಿ ಸಾಕು. ಆಮೇಲೆ ಇಷ್ಟು ಬರುತ್ತೆ. ಆಮೇಲೆ ಹೋಮ್ ಲೊಕೇಶನ್ ಆ್ಯಡ್ ಆಗ್ಬೇಕು ಇಲ್ಲಿ. ಆಮೇಲೆ ಇಲ್ಲದ್ರೆ ಕೆಲವೊಂದು ಕ್ವಿಕ್ ಶಾಟ್ಸ್ಗಳು ಇದ್ದಾವೆ. ಬೈಪಾಸ್ ಮಾಡಿದ್ದೀನಿ ಎಲ್ಲ. ಕ್ವಿಕ್ ಶಾಟ್ಸ್ ಬರುತ್ತೆ.
ಮೆಮ್ರಿ ಕಾರ್ಡು ಇಲ್ಲ ಇದರಲ್ಲಿ. ಸ್ಟೋರೇಜ್ ಇಷ್ಟು. ಇದು ಈ ಡ್ರೋನ್ದು ಇನ್ಫಾರ್ಮೇಷನ್ ನಾನು ತಿಳಿದಷ್ಟು ಹೇಳಿದ್ದೀನಿ ಅಷ್ಟೇ. ಸೊ ಆಫ್ ಮಾಡ್ಬೇಕಂದ್ರೆ 1 ಟಿಕ್ ಮಾಡಿ ಹೋಲ್ಡ್ ಮಾಡೋದು, ಡಬಲ್ ಆಫ್. ಡ್ರೋನ್ ಆಫ್ ಆಯಿತು. ಇಲ್ಲಿ ನೋಡುವ ಕನೆಕ್ಷನ್ ಎಲ್ಲ ಆಯಿತು. ಇದನ್ನು ಡ್ರೋನದು ಕೂಡ ಒಂದು ಪ್ರೆಸ್, ಒಂದು ಸಿಂಗಲ್ ಪ್ರೆಸ್, ಅದನ್ನು ಆಫ್ ಆಯಿತು. ಸೊ ನೋಡ್ಬೋದು ಹೆಂಗಿದೆ ಅಂತ. ಸುಮಾರು ವಿಡಿಯೋಗಳು ಮಾಡಿದ್ದೀನಿ ನಾನು ಇದರೊಳಗಡೆ. ಇದೆಲ್ಲ ಎಕ್ಸಸೈಸ್ ಎಲ್ಲ ತೆಗೆದು ಬಿಸಾಕ್ಬಿಟ್ಟಿದ್ದೀನಿ.